ನಾಳೆಯೇ ಬಹುನಿರೀಕ್ಷಿತ ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ಘೋಷಣೆಯಾಗೋ ಸಾಧ್ಯತೆ ಇದೆ. ನಿಮ್ಮ ಆಸೆಗೆ ನಿರಾಸೆ ಮಾಡೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರು. ಮಂಡ್ಯ ಜನರು ನನಗೆ ವಿಶೇಷವಾಗಿರೋ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿಯನ್ನ ಎಂದಿಗೂ ಮರೆಯೋಕ್ ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿ ಮಾತಾಡಿದ್ರು. ಇನ್ನು ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಕಾರ್ಯಕರ್ತರು ಒತ್ತಡ ಹಾಕ್ತಾ ಇದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ನಾಳೆ ಕುಮಾರಣ್ಣ ಅವರ ನಿರ್ಧಾರವನ್ನ ತಿಳಿಸಲಿದ್ದಾರೆ ಅಂತ ನಿಖಿಲ್ ಮಾತಾಡಿದ್ದಾರೆ. ಹಾಗಾದ್ರೆ ನಾಳೆ ಮಂಡ್ಯದ ಜೆಡಿಎಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನ ಅನೌನ್ಸ್ ಮಾಡಲಾಗುತ್ತೆ. ಬಹುತೇಕ ಕುಮಾರಸ್ವಾಮಿ ಅವರೇ ಅನ್ನುವಂತಹ ಮಾಹಿತಿ ಸ್ಥಳೀಯ ನಾಯಕರು ಕೂಡ ನಿಮ್ಮ ಆಸೆಗೆ ನಾವು ಯಾವುದೇ ಕಾರಣಕ್ಕೂ ನಿರಾಸೆ ಮಾಡಲ್ಲ. ಸಾಕಷ್ಟು ಸಮರ್ಥವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಬಲಿಷ್ಠವಾಗಿರ್ತಕ್ಕಂಥ ನಾಯಕತ್ವ ಭಾಳ ಜನ ಇದ್ದಾರೆ. ಅದನ್ನು ಬೆಳೆಸಿರ್ತಕ್ಕಂಥವ್ರು ನಮ್ಮ ಪಕ್ಷದ ಕಾರ್ಯಕರ್ತರು. ಹಾಗಾಗಿ ಯಾರಾದರೂ ಅವರಲ್ಲೇ ಒಬ್ಬರನ್ನ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ತಂದೆಯವರಲ್ಲಿದ್ದಂಥ ಭಾವನೆ. ಆದರೆ ಅಲ್ಲೋದಂಥ ಸಂದರ್ಭದಲ್ಲಿ ವಾತಾವರಣ ಬೇರೆ ರೀತಿ ಇತ್ತು. ನಾವು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಿರೀಕ್ಷೆ ಮಾಡಿದ್ದೀವಿ, ಪ್ರೀತಿಯ ನಿರೀಕ್ಷೆ ಮಾಡಿದ್ದೀವಿ. ಹಲವಾರು ವರ್ಷದಿಂದ ಪಕ್ಷದ ಪರವಾಗಿ ಪಕ್ಷ ಎಂಥ ಸಂಕಷ್ಟ ಕಾಲದಲ್ಲೂ ನಮ್ಮ ಕಾರ್ಯಕರ್ತರು ಇವತ್ತು ಯಾವ ರೀತಿ ನೀವು ನೋಡ್ತಿದ್ದೀರಿ, ಭಾಳ ಇವತ್ತು ಇಡೀ ಜಿಲ್ಲೆಯಾದ್ಯಂತ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇವತ್ತೇನು ಪಕ್ಷವನ್ನು ಭಾಳ ಸದೃಢವಾಗಿ ಕಟ್ಟಿ ಬೆಳೆಸಿದ್ದಾರೆ. ಬಹುತೇಕ ಎಲ್ಲರೂ ಇವತ್ತು ಬಂದಿದ್ದಾರೆ. ಇಲ್ಲಿ ಅವರವರ ಅಭಿಪ್ರಾಯಗಳು ಅವ್ರದ್ದು ಒಂದೇ ಅಭಿಪ್ರಾಯ. ಕುಮಾರಣ್ಣ ಅವರು ಬಂದು ಈ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಒತ್ತಡ ಏನು ಕೇಳಿ ಬರ್ತಾ ಇದೆ. ಅವರ ಒಂದು ಪ್ರೀತಿಗೆ ಬಹುಶಃ ಕುಮಾರಣ್ಣ ಅವರು ಅತಿ ಶೀಘ್ರದಲ್ಲೇ ಉತ್ತರವನ್ನು ಕೊಡಬೇಕಾಗ್ತದೆ. ಎಲ್ಲರ ಒಂದು ನಿರೀಕ್ಷೆ ಏನಿದೆ, ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ತಂದೆಯವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 2018ರಲ್ಲಿ ರಾಮನಗರ ಹಾಗೂ ಚನ್ನಪಟ್ಟಣ ಎರಡೂ ತಾಲೂಕಿನಲ್ಲಿ ಸ್ಪರ್ಧೆ ಮಾಡಿದಂಥದ್ದು. ಚನ್ನಪಟ್ಟಣದ ಕಾರ್ಯಕರ್ತರುಗಳು ಹಲವಾರು ವರ್ಷಗಳಿಂದ ಸಾಕಷ್ಟು ನೋವನ್ನು ಅನುಭವಿಸಿದರು. ಹಾಗಾಗಿ ಅಲ್ಲಿ ಒಂದು ಒತ್ತಡ ಕೇಳಬಹುದು. ಈ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಮಂಡ್ಯದ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋದು ಬಹು ದೊಡ್ಡ ಕ್ಯೂರಿಯಾಸಿಟಿ. ಒಂದು ಸ್ವಲ್ಪ ಕ್ಲೂ ಅಂತೂ ಸಿಕ್ಕಂತಾಗಿದೆ. ಈ ಕುಮಾರಸ್ವಾಮಿ ಅವರು ಮಾತಾಡಿದ್ದು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದ್ದು ನೋಡಿದ್ರೆ ನಾಳೆ ಎಷ್ಟೊತ್ತಿಗೆ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ? ಬಹುತೇಕ ಕುಮಾರಸ್ವಾಮಿ ಅವರೇನಾ ಅಭ್ಯರ್ಥಿ? ಖಂಡಿತವಾಗಿ ಸಭಾ ನಾಳೆ ಸಂಜೆಯ ವೇಳೆಗಾಗಿ ಮಂಡ್ಯದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಎಂಬತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಪ್ರಮುಖವಾಗಿ ಇವತ್ತು ಚೆನ್ನೈನಿಂದ ಆಗಮಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಜೆಪಿ ನಗರ ನಿವಾಸಕ್ಕೆ ಸಾಕಷ್ಟು ಮಂಡ್ಯದ ಹಾಲಿ ಮತ್ತೆ ಮಾಜಿ ಶಾಸಕರು, ಅಸಂಖ್ಯಾತ ಕಾರ್ಯಕರ್ತರು ಆಗಮಿಸಿದ್ರು. ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಆಯ್ಕೆ ವಿಚಾರ ಕುರಿತಂತೆ ತಾವೇ ಸ್ಪರ್ಧೆ ಮಾಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ರು. ಸದ್ಯ ಈಗ ಅನಾರೋಗ್ಯದ ಹಿನ್ನೆಲೆ ಜೊತೆಗೆ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರ ಸಹಕಾರದ ಜೊತೆಗೆ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಮಂಡ್ಯ ಜಿಲ್ಲೆಗೆ ಅಭ್ಯರ್ಥಿ ಯಾರಾಗಬೇಕು ಎಂಬತಕ್ಕಂಥ ವಿಚಾರವನ್ನ ನಾಳೆ ಸಂಜೆ ಒಳಗೆ ಕುಮಾರಸ್ವಾಮಿ ಅವರು ಘೋಷಣೆ ಮಾಡ್ತಾರೆ. ಪ್ರಮುಖವಾಗಿ ನಾಳೆ ತಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಅಂತಿಮವಾಗಿ ತಾವು ರಾಜ್ಯ ರಾಜಕಾರಣದಲ್ಲಿರ್ಬೇಕಾ ಅಥವಾ ರಾಜಕಾರಣಕ್ಕೆ ಹೋಗ್ಬೇಕಾ, ಅಂದ್ರೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಂತಕ್ಕಂಥ ವಿಚಾರ ಕುರಿತಂತೆ ಚರ್ಚೆ ಮಾಡಲಿದ್ದಾರೆ. ಸದ್ಯ ಈಗಾಗಲೇ ಮಂಡ್ಯ ಜಿಲ್ಲೆಯ ಅನೇಕ ಕಾರ್ಯಕರ್ತರು ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಎಂಬತಕ್ಕಂಥ ಒತ್ತಡವನ್ನ ಆಗ್ತಾ ಇದ್ರು. ಸಹಿತವಾಗಿ ಸದ್ಯ ಬಿಜೆಪಿ ನಾಯಕರ ಸಹಕಾರ, ಅದರಲ್ಲೂ ಕೂಡ ಕೇಂದ್ರ ನಾಯಕರು ಕುಮಾರಸ್ವಾಮಿ ಅವರೇ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ.
ಸದ್ಯ ಈಗ ರಾಜ್ಯ ರಾಜಕಾರಣದ ಗ್ರಿಪ್ಪನ್ನು ಬಿಡಲಿಕ್ಕೆ ಕುಮಾರಸ್ವಾಮಿ ಅವರು ಸಿದ್ಧರಿಲ್ಲದೆ ಇರೋ ಕಾರಣಕ್ಕಾಗಿ ಲೋಕಸಭೆ ಚುನಾವಣೆಗೆ ಸಮರ್ಥವಾದ ಅಭ್ಯರ್ಥಿಗಳು ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಮರ್ಥವಾದಂಥ ಅಭ್ಯರ್ಥಿಗಳನ್ನ ನಿಲ್ಲಿಸಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲೂ ಕೂಡ ಬಿಜೆಪಿ ನಾಯಕರು ಇರೋದ್ರಿಂದ ಕುಮಾರಸ್ವಾಮಿ ಅವರೇ ಅಂತಿಮವಾಗಿ ಸ್ಪರ್ಧಾ ಕಣಕ್ಕೆ ಇಳಿತಾರೆ ಎಂಬತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂತಿಮವಾಗಿ ನಾಳಿನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ JDS ಕಾರ್ಯಕರ್ತರ ಸಭೆ ಆದ ನಂತರ ಕುಮಾರಸ್ವಾಮಿ ಅವರು ಲೋಕಸಭೆ ಚುನಾವಣೆ ಸ್ಪರ್ಧೆ ಬಗ್ಗೆ ಅಂತಿಮವಾದ ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ. ಸದ್ಯ ಈಗ ಮಂಡ್ಯ ಜಿಲ್ಲೆಯ ನಾಯಕರುಗಳು ಕೂಡ ಭೇಟಿಯಾಗಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಎಂಬತಕ್ಕಂಥ ಒತ್ತಡವನ್ನ ಹಿಂದೆಯೂ ಕೂಡ ಹಾಕಿದ್ರು, ಈಗಲೂ ಕೂಡ ಆಗ್ತಾ ಇದ್ದಾರೆ. ಸದ್ಯ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ನಾಯಕರು ಆಕ್ಟಿವ್ ಆಗಿರ್ತಕ್ಕಂಥ ವಿಚಾರ ಜೊತೆಗೆ ಬಿಜೆಪಿಯ ಸ್ಥಳೀಯ ನಾಯಕರು ಯಾವ ರೀತಿ ಕುಮಾರಸ್ವಾಮಿ ಅವರಿಗೆ ರೆಸ್ಪಾನ್ಸ್ ಮಾಡ್ತಾರೆ ಎಂಬತಕ್ಕಂಥ ವಿಚಾರಗಳ ಜೊತೆಗೆ ಈಗ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕುಮಾರಸ್ವಾಮಿ ಅವರು ಪ್ರವಾಸ ಮಾಡಬೇಕಾಗಿದೆ. ಪ್ರಮುಖವಾಗಿ ಈ ಮೈತ್ರಿಯ 3 ಸ್ಥಾನಗಳೇನಿದ್ದಾವೆ ಆ 3 ಸ್ಥಾನಗಳನ್ನು ಕೂಡ ಕುಮಾರಸ್ವಾಮಿ ಅವರು ಗೆಲ್ಲಿಸ್ಕೊಂಡು ಬರಬೇಕಾದಂತ ಜವಾಬ್ದಾರಿ ಇರೋದ್ರಿಂದ ಪ್ರಮುಖವಾಗಿ ಈಗ ಪ್ರಾದೇಶಿಕ ಪಕ್ಷ ಅದರಲ್ಲೂ ಕುಮಾರಸ್ವಾಮಿ ಅವರ ಅನಿವಾರ್ಯತೆ ರಾಜ್ಯ ರಾಜಕಾರಣಕ್ಕೆ ಇರೋದ್ರಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಿನ ಬೆಳವಣಿಗೆಗಳಿರ್ಬೋದು ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಯಾವ ರೀತಿ ಸಮನ್ವಯತೆಯಿಂದ ತೆಗೆದುಕೊಂಡು ಹೋಗಬೇಕು ಎಂಬತಕ್ಕಂಥ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರವೊಂದನ್ನೇ ಕೇಂದ್ರೀಕರಿಸಿ ನೋಡೋದಾದ್ರೆ ಆರಂಭದಿಂದಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರ ಕುರಿತಂತೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದು, ಸದ್ಯ ಈಗ ಸ್ಥಳೀಯ ನಾಯಕರೇ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು, ಪ್ರಬಲವಾದಂಥ ಪೈಪೋಟಿಯನ್ನು ಒಡ್ಲಿಕ್ಕೆ ಸಾಧ್ಯ, ಗೆಲ್ಲಿಸ್ಕೊಂಡು ಬರ್ತೀವಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇರೋದ್ರಿಂದ ಅಂತಿಮವಾಗಿ ನಾಳಿನ ಸಭೆಯಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಖಚಿತತೆ ಜೊತೆಗೆ ಪ್ರಮುಖವಾಗಿ ಈಗ JDS ಪಾಳ್ಯದಲ್ಲಿ JDS ಕಾರ್ಯಕರ್ತರಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಇಲ್ಲ ರಾಜ್ಯ ರಾಜಕಾರಣದಲ್ಲೇ ಉಳಿತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಆಗ್ತಾ ಇರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲವಾದಂತ ಅಭ್ಯರ್ಥಿ ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿ ಅವರೇ ಆಗ್ಬೇಕು ಎಂಬತಕ್ಕಂಥ ಒತ್ತಡ ಕೇಳಿ ಬರ್ತಾ ಇರೋದ್ರಿಂದ ಅಂತಿಮವಾಗಿ ನಾಳಿನ ಕುಮಾರಸ್ವಾಮಿ ಅವರ ಸಭೆಯಲ್ಲಿ ಅವರೇ ಪ್ರಕಟ ಮಾಡಲಿದ್ದಾರೆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ. ಈಗಾಗಲೇ ಹೈಕಮಾಂಡ್ ನಾಯಕರುಗಳು ಕೂಡ ಕುಮಾರಸ್ವಾಮಿ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತಕ್ಕಂಥ ಸೂಚನೆಯನ್ನ ನೀಡಿರೋದ್ರಿಂದ ಅಂತಿಮವಾಗಿ ಕುಮಾರಸ್ವಾಮಿ ಅವರು ಈವರೆಗೂ ಕೂಡ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ, ಅಂದ್ರೆ ಲೋಕಸಭೆ ಚುನಾವಣೆ ಸ್ಪರ್ಧೆ ಬಗ್ಗೆ. ಈಗ ಕಾರ್ಯಕರ್ತರ ಆಗ್ರಹಕ್ಕೆ ಕುಮಾರಸ್ವಾಮಿ ಅವರು ಮಣಿತಾರ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರ, ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರ ಅಂತಕ್ಕಂಥ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ ಸಭಾ. ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.